ಬಿಜೆಪಿ ಜೆಡಿಎಸ್ ಅವರು ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದೇನಾದ್ರೂ ನಿಮ್ ಗಮನಕ್ಕೆ ಬಂದಿದೆ? ಅದು ಯಾವ್ದಾರ ಸಂದರ್ಭದಲ್ಲಿ ಸ್ಟೋರಿ ಬರೀತೀನಲ್ಲ ನಾನು. ಸರ್ ಅದು ಆ ದಿನಗಳು ಬಿಟ್ಟು ಸರ್ ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಆ ದಿನಗಳು ಬಿಟ್ಟು ಆಮೇಲೆ ಏನಾದ್ರು ಅಂತ ಯಾಕೆ ಮಾತಾಡೋದು ಅವೆಲ್ಲ ಮಾತಾಡಿದ್ರೆ ಏನೇನೋ ಹೇಳ್ತಾರೆ. ಬಟ್ ಅದಕ್ಕೆ ಅಗ್ರಿ ಇದೀರಾ ಸರ್ ನಿಮ್ಮಿಬ್ರದ್ದು ಹಾಲು ಜೈನಿನಂತ ಸಂಬಂಧನ ಸರ್ ಅದು? ಖಂಡಿತ 23 ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ? 28ಕ್ಕೂ ಹಂಗೆ ಇರ್ತದೆ. ಅಲ್ಲ ಕೆಲವು ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅನ್ನೋ ಆಸೆ ಇದ್ರೆ ನೀವೆಲ್ಲ ಸುಮ್ಮನೆ. ಸರ್ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾಕೋ ಸಿಎಂ ಕುರ್ಚಿಯ ಬಗ್ಗೆ ಮಾತನಾಡೋದಿರ್ಲಿ, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಸರ್ ಮೊನ್ನೆ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲಪ್ಪ, ನಾನು ಯಾರಿಗೂ ಮಾತಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗಿದ್ದಕ್ಕೆ ಡಿನ್ನರ್ ಇಟ್ಕೊಂಡಿದ್ದೀರಂತೆ ಮಾರ್ಚ್ 10ನೇ ತಾರೀಕು. 10ನೇ ತಾರೀಕು 6ನೇ ತಾರೀಕು ಬಜೆಟ್, 6ನೇ ತಾರೀಕು ನಿಮ್ದು 6ಕ್ಕೆ 10ಕ್ಕೆ ಅಲ್ಲ ಸರ್ ಬಟ್ ನಿಮ್ ಮಾರ್ಚ್ 6ಕ್ಕೆ ಸರ್ ಕರೆಕ್ಟ್ 6 ವರ್ಷ 10ಕ್ಕೆ MLCಗಳಿಗೆ MLAಗಳಿಗೆಲ್ಲ ಕರಿತೀವಿ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ನೀವೆಲ್ಲ ಟಿವಿಯವರೆಲ್ಲ ನಮ್ದು ಸೆಲೆಬ್ರೇಷನ್ ಮಾಡ್ಕೊಂಡಂಗೆ, ಪೇಪರ್ ಮಾಡ್ಕೊಂಡಂಗೆ ನಾವು ಮಾಡ್ಕೋಬೇಕಲ್ಲ. ಇಲ್ಲ ಎಲ್ಲ ಬಕೆಟ್ ಹಿಡಿತಾ ಇರ್ತಾರೆ ಮನೆಗೆ. ಸಿಎಂ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಸರ್? ಎಲ್ಲಾನು ಕರಿತೀನಿ, ಎಲ್ಲಾ ಶಾಸಕರು ಕರಿತೀನಿ.